ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಅಂತ ಅಂದರೆ ನಮ್ಮ ಮೈಂಡಿಗೆ ಬರೋದು ಎಂಟರ್ಟೈನ್ಮೆಂಟ್ ಇರುತ್ತಪ್ಪ, ಒಳ್ಳೆ ಜಗಳ ಇರುತ್ತೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಅಂತ ಪ್ರೋಗ್ರಾಮ್ ಅಂತ ಅನ್ಕೋತೀವಿ. ಬಟ್ ಮಕ್ಕಳು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕೆ ಬೇಜಾರಪ್ಪ ಅಂತ ಅನಿಸ್ಬಿಟ್ಟಿದೆ ಲಾಸ್ಟ್ ಸೀಸನ್ ಬಿಗ್ ಬಾಸ್ನ ನೋಡಿ. ಸೊ ಈ ಸಲ ಕೂಡ ಬಿಗ್ ಬಾಸ್ ಸೀಸನ್ 11 ಶುರು ಆಗ್ತಾ ಇದೆ ಇನ್ನೇನೋ. ಸೊ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಮನೆ ಒಳಗಡೆ ಹೋಗ್ತಾ ಇದ್ದಾರೆ, ದೊಡ್ಡ ಮನೆ ಒಳಗಡೆ ಎಂಟ್ರಿ ಆಗಿ ಏನೆಲ್ಲ ಪಜಿತಿ ಮಾಡ್ತಾರೋ, ಹೆಂಗೆಲ್ಲ ಎಂಟರ್ಟೈನ್ ಮಾಡ್ತಾರೋ ಅನ್ನೋದು ಕ್ಯೂರಿಯಾಸಿಟಿ ಇದೆ ಇರುತ್ತೆ ಅಲ್ವಾ. ಬಿಗ್ ಬಾಸ್ ಅಂತ ಬಂದಿದ ತಕ್ಷಣ ಎಲ್ಲರ ಮೈಂಡಲ್ಲೂ, ಎಲ್ಲ ಕಾಮೆಂಟ್ ಬಾಕ್ಸಲ್ಲೂ ಯಾರು ಬಿಗ್ ಬಾಸ್ ಬಗ್ಗೆ ಮಾತಾಡಿರ್ತಾರೋ ಅವರ ಕಾಮೆಂಟ್ ಬಾಕ್ಸ್ಗಳನ್ನ ಆಲ್ಮೋಸ್ಟ್ ಚೆಕ್ ಮಾಡಿದ್ರಿ ಅಂತಂದರೆ ಇವರ ನೇಮ್ ಒಂದು ಹೆಸರಾದರೂ ಇದ್ದೇ ಇರುತ್ತೆ. ಯಾರಪ್ಪ ಅಂತಂದರೆ ಡಾಕ್ಟರ್ ಬ್ರೋ. ಇವರು ದೊಡ್ಡ ಯೂಟ್ಯೂಬರ್ ಅಂತ ಗೊತ್ತು, ಎಲ್ಲ ಕಡೆ ಹೋಗಿ ಎಲ್ಲ ದೇಶಗಳನ್ನ ಸುತ್ತಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಸೊ ಇದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಅವರ ಮಾತಾಗಿರ್ಬೋದು, ಅವರು ವಿಡಿಯೋ ಮಾಡೋ ರೀತಿ ಆಗಿರ್ಬೋದು, ಅವರು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ವಿಡಿಯೋಸ್ಗಳನ್ನ ಮಾಡಿ ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಡಾಕ್ಟರ್ ಬ್ರೋ. ಸೊ ಲಾಸ್ಟ್ ಸೀಸನಲ್ಲಿ ಯಾರೋ ಒಬ್ಬರು ಹೇಳಿದರು ಡಾಕ್ಟರ್ ಬ್ರೋ ಏನು ನಮ್ಮ ಅಜ್ಜಿಗೆ ಗೊತ್ತಾ ಅವ್ರನ್ನ ಕರೆಸೋದಕ್ಕೆ ಅಂತ. ಬಟ್ ಅದಕ್ಕೆ ಎಷ್ಟು ಮಟ್ಟಿಗೆ ಟ್ರೋಲ್ ಆಗಿತ್ತು ಅಂತಲೂ ಎಲ್ರಿಗೂ ಚೆನ್ನಾಗಿ ಗೊತ್ತು. ಇವಾಗ ಡಾಕ್ಟರ್ ಬ್ರೋ ಅವ್ರ ಅಜ್ಜಿಗಲ್ಲ, ಇವಾಗ ಹುಟ್ಟಿರೋ ಮಕ್ಕಳು ಕೂಡ ಹೇಳ್ತಾರೆ ಡಾಕ್ಟರ್ ಬ್ರೋ ಅಂತ. ಬಿಕಾಸ್ ನನ್ನ ಮಗನೂ ಹೇಳ್ತಾ ಇರ್ತಾನೆ, ಟಿ ವಿಯಲ್ಲಿ ಡಾಕ್ಟರ್ ಬ್ರೋ ವಿಡಿಯೋನ ಹಾಕ್ಬಿಟ್ಟು ಪ್ಲೇ ಮಾಡೇ ನೋಡ್ತಾನೆ. ಸೊ ಆ ರೇಂಜಿಗೆ ಡಾಕ್ಟರ್ ಬ್ರೋ ಫೇಮಸ್ ಆಗಿದ್ದಾರೆ ಅಂತಂದರೆ ಎಲ್ಲರ ಆಸೆ ಏನಪ್ಪ ಅಂತಂದರೆ ಡಾಕ್ಟರ್ ಬ್ರೋ ಅವ್ರು ಕೂಡ ಬಿಗ್ ಬಾಸ್ಗೆ ಹೋಗಬೇಕು. ವಿನ್ನರ್ ಅಂತೂ ಹಾಗೆ ಆಗ್ತಾರೆ, ಅದು ಗೊತ್ತು ನಿಜವಾಗ್ಲೂ. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಇದೆ, ಡಾಕ್ಟರ್ ಬ್ರೋ ಏನಾದರೂ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರಾ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಮೊನ್ನೆ ಅಷ್ಟೇ ಡಾಕ್ಟರ್ ಬ್ರೋ ಅವರು ಲೈವ್ ಮಾಡಿದರು, ಯೂಟ್ಯೂಬ್ ಲೈವ್, ಫಾರ್ ದಿ ಫಸ್ಟ್ ಟೈಮ್ ಯೂಟ್ಯೂಬ್ ಲೈವ್ ಮಾಡಿದರು. ಅದರಲ್ಲಿ ಯಾರು ಏನು ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡ್ತಾಯಿದ್ರು. ಅವರ ಅರ್ನಿಂಗ್ಸ್ ಬಗ್ಗೆ ಹೇಳಿದ್ದಾರೆ, ಅವರು ಎಕ್ಸ್ಪ್ಲೋರ್ ಮಾಡುವಂಥ ರೀತಿ ಆಗಿರ್ಬೋದು, ದೇಶಗಳಿಗೆ ಹೋಗೋ ರೀತಿ ಆಗಿರ್ಬೋದು, ಖರ್ಚುಗಳ ಬಗ್ಗೆ ಆಗಿರ್ಬೋದು ಹೇಳಿದ್ದಾರೆ. ಹಾಗೆ ಒಬ್ಬರು ಆಡಿಯನ್ಸ್ ಕೇಳಿದ್ದಾರೆ, ಡಾಕ್ಟರ್ ಬ್ರೋ ನೀವು ಈ ಸಲ ಬಿಗ್ ಬಾಸ್ ಸೀಸನ್ 11ಗೆ ಹೋಗ್ತಾ ಇದ್ದೀರಾ ಅಂತ. ಇದಕ್ಕೆ ಡಾಕ್ಟರ್ ಬ್ರೋ ಅವರೇ ಖುದ್ದಾಗಿ ಆನ್ಸರ್ ಮಾಡಿದ್ದಾರೆ, ನಾನು ಈ ಸಲ ಹೋಗ್ತಾ ಇಲ್ಲ, ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಏನಕ್ಕಪ್ಪ, ಎಲ್ರಿಗೂ ಆಪರ್ಚುನಿಟಿ ಬಂದ ತಕ್ಷಣ ಮಿಸ್ ಮಾಡದೆ ಹೋಗ್ತಾರೆ ಅಂತ ನೀವು ಕೇಳ್ಬೋದು. ಬಟ್ ಡಾಕ್ಟರ್ ಬ್ರೋ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾನು ಬಿಗ್ ಬಾಸ್ ಸೀಸನ್ಗೆ ಹೋದರೆ ನನಗೆ ಅಲ್ಲಿ 4 ಗೋಡೆ ಮಧ್ಯಗಳ ಒಳಗೆ ನನಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಆ 3 ತಿಂಗಳು ಒಂದೇ ಜಾಗದಲ್ಲಿ ಇರೋದಕ್ಕಿಂತ ನಾನು ಬೇರೆ ಬೇರೆ ದೇಶನ ಸುತ್ತಬೋದು, ಜನರಿಗೆ ಇನ್ನೂ ಹೊಸ ಹೊಸ ವಿಷಯಗಳನ್ನ ನಾನು ತಿಳಿಸ್ಬೋದು. ಸೊ ಹಾಗಾಗಿ ನಾನು ಸದ್ಯಕ್ಕೆ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅವರೇ ಖುದ್ದಾಗಿ ಲೈವಲ್ಲಿ ಹೇಳಿರುವಂಥದ್ದು. ಸೊ ಇವಾಗ ಸದ್ಯಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅವ್ರಿಗೆ, ಬಿಕಾಸ್ 4 ಗೋಡೆ ಮಧ್ಯ ಇಷ್ಟೆಲ್ಲ ದೇಶ ಸುತ್ತಿ ಕೋಶ ಓದೋರಿಗೆ 4 ಗೋಡೆ ಮಧ್ಯೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅವರು ಈ ಸಲ ಹೋಗ್ತಾ ಇಲ್ಲ ಬಿಗ್ ಬಾಸ್ ಸೀಸನ್ 11ಗೆ ಅಂತ ಅವರೇ ಆನ್ಸರ್ ಮಾಡಿದ್ದಾರೆ. 3 ತಿಂಗಳು ಸುಮ್ಮನೆ ಬಿಗ್ ಬಾಸ್ ಮನೇಲಿ ಇರೋದಕ್ಕಿಂತ ನಾನು ಬೇರೆ ಬೇರೆ ದೇಶನ ಸುತ್ತಬೋದು, ಎಲ್ಲರಿಗೂ ವಿಚಾರಗಳನ್ನ ತಿಳಿಸ್ಬೋದು ಅನ್ನೋದು ಅವರ ಆಸೆ. ಸೊ ಇದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಬಟ್ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೋಡೋಣ. ಬಟ್ ಈ ಸೀಸನ್ ಅಂತೂ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ. ಇನ್ನು ಯಾವ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಆದಷ್ಟು ಬೇಗ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲವರೆಗೂ ಕಾಯ್ತಾರಿ. ಟಾಟಾ, ಬಾಯ್ ಬಾಯ್.